ಇದೇ ತಿಂಗಳ 21ನೇ ತಾರೀಕು ನಮ್ಮ ತಾಲೂಕು ಬಣಜೀವಿ ಸಮಾಜ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬಣಜೀವಿ ಸಮಾಜದ ರಾಜ್ಯ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಇದರ ಅಧ್ಯಕ್ಷತೆಯನ್ನು ಫಸ್ಟ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಅಗಡಿಯವರ ಅಧ್ಯಕ್ಷತೆಯಲ್ಲಿ ಹಡಗಲಿಯಲ್ಲಿ ಒಂದು ಸಭೆಯನ್ನು ಏರ್ಪಡಿಸಿದ್ವಿ. ಅದರಲ್ಲಿ 2003ರಲ್ಲಿ ಇದರ ಘಟಕದ ಗೌರವ ಅಧ್ಯಕ್ಷರಾಗಿ ದಿವಂಗತ ಮಾನ್ಯ ಶ್ರೀ ತುರ್ಕಾಡಿ ಶಿವಪುತ್ರಪ್ಪನವರು ಮತ್ತು ಅಧ್ಯಕ್ಷರಾಗಿ ನಾನು ಡಾಕ್ಟರ್ ಜಮಣ್ಣ ಯಲಗಚ್ಚಿನ ಎಲ್ಲರೂ ಆರಿಸಿ ಅಲ್ಲಿಂದ 2003ರಿಂದ 5ರ ಮಟ್ಟ ನಾವು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಮಾಡ್ಕೊತ ಬಂದ್ವಿ. 2000 ಆಮೇಲೆ ಪ್ರತಿಯೊಂದು ಹಳ್ಳಿಯಲ್ಲಿ ನಮ್ಮ ಎಲ್ಲಿ ಹೂವಿನಡಗಲಿ ತಾಲೂಕು ಬಣಜೀವಿ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಮ್ಮ ಸಮಾಜ ಬಾಂಧವರ ಸಮಾವೇಶವನ್ನು 2008ರಲ್ಲಿ ಸಪ್ಪಿನ ಕಾಳಮ್ಮನ ಹೈಸ್ಕೂಲಲ್ಲಿ ಆವರಣದಲ್ಲಿ ಮಾಡಿದ್ವಿ. ಭಾಳ ವಿಜೃಂಭಣೆಯಿಂದ ಮಾಡಿದ್ವಿ. 3 ವರ್ಷ ಬಸವರಾಜ ಅಂಗಡಿಯವರು ಅಧ್ಯಕ್ಷರಾದರು. ಆಮೇಲೆ ತಿರುಗಿ ಮುಂಡವಾಡ ಉಮೇಶ್ ಅಣ್ಣರು ಈ ತಾಲೂಕಿನ ಬಣಜೀವಿ ಸಮಾಜದ ಹೂವಿನಳ್ಳಿ ತಾಲೂಕು ಬಣಜೀವಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದಾಗಿಂದ ಭಾಳ ಕಾರ್ಯಕ್ರಮಗಳು ನಡ್ಕೊಂತ ಬಂದವು. ಕರಡಿ ಅವರು ಸೌಹಾರ್ದ ಬ್ಯಾಂಕ್ ಅಂತ ಒಂದು ಸ್ಥಾಪನೆ ಆಯಿತು ಬಳ್ಳಾರಿಯಲ್ಲಿ. ಅದರ ಬ್ರ್ಯಾಂಚನ್ನು ಕೂಡ ಇಲ್ಲಿ ಹಡಗಲಿಗೆ ಒಂದು ಬ್ರ್ಯಾಂಚ್ ತಗೊಂಡ್ಬಂದ್ವಿ. ಅದೆಲ್ಲ ಇದಕ್ಕೆ ಕಾರಣ ಅಂದರೆ ನಮ್ಮ ಉಮೇಶ್ ಮುಂಡವಾಡದವರು ಈ ಹೌಸಿಂಗ್ ಸೊಸೈಟಿ ಯಡಿಯೂರು ಸಿದ್ಧಲಿಂಗೇಶ್ವರ ಹೌಸಿಂಗ್ ಸೊಸೈಟಿ ಬ್ರ್ಯಾಂಚ್ ಸ್ಟಾರ್ಟ್ ಆಗಿ 1 ವರ್ಷ 3 ತಿಂಗಳಾಯ್ತು. ಸುಮಾರು ಒಂದು 3 ಕೋಟಿ ರೂಪಾಯಿ ಜನರಿಗೆ ನಾವು ಸಾಲ ವಿತರಣೆ ಆಗಿದೆ. 21ನೇ ತಾರೀಕು ಏನು ಕಾರ್ಯಕ್ರಮ ಆಗುತ್ತಲ್ಲ, ಅವರು ಯುವ ಘಟಕನ ಅವತ್ತು ಸ್ಥಾಪನೆ ಆಗ್ತದೆ. ಅದು ನಮ್ಮ ಸಮಾಜದ ಕಾರ್ಯಕ್ರಮಗಳು ಇನ್ನೂ ಭಾಳ ಅದಾವು. ಏನಂದರೆ ಪ್ರತಿ ವರ್ಷಕ್ಕೊಮ್ಮೆರೆ ಒಂದು ಉಚಿತ ವೈದ್ಯಕೀಯ ತಪಾಸಣೆ ಶಿಬಿರ ಮತ್ತು ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳು ನಡೆಸ್ಬೇಕು ಅನ್ನೋದು ನಮ್ಮ ವಿಚಾರ ಐತಿ. ಅದಕ್ಕೆ ನಮ್ಮ ಅಧ್ಯಕ್ಷರು ಕೂಡ ನಾವೆಲ್ಲರೂ ಕೈ ಜೋಡಿಸ್ತೀವಿ. ಅದರಂತೆ ನಮ್ಮ ಯುವ ಘಟಕ ಏನಾಗಿದಲ್ಲ ಹೊಸದಾಗಿ, ಅವರು ಕೂಡ ತನುಮನಧನದಿಂದ ಅದರಲ್ಲಿ ಭಾಗಿಯಾಗಿ ನಮ್ಮ ಸಮಾಜದ ಜನರಿಗೆ ಅನುಕೂಲ ಆಗುವಂತೆ ನಾವು ಸ್ಪಂದಿಸಬೇಕು. ಮತ್ತು ನಾವು ಸಮಾಜದಲ್ಲಿ ನಾವು ಒಂದು ಉನ್ನತ ಮಟ್ಟದಲ್ಲಿ ನಾವು ಜೀವನ ಸಾಗಿಸ್ಬೇಕಂತ ನನ್ನ ತಾರೀಕು ನಡೀತದೆ. ಅದಕ್ಕೆ ನಮ್ಮ ಸಮಾಜದ ಎಲ್ಲ ಬಂಧುಗಳು ತನುಮನಧನ ಅರ್ಪಿಸಿ ಎಲ್ಲರೂ ಬಂದು ಅದರಲ್ಲಿ ಭಾಗಿಯಾಗಬೇಕು. ಅದನ್ನು ಶೋಭೆ ತರಬೇಕಂದ್ರೆ ನಾನು ನಮ್ಮ ಸಮಾಜದ ಬಂಧುಗಳಲ್ಲಿ ವಿನಂತಿಸ್ಕೊಳ್ತೇನೆ. ಕರ್ನಾಟಕ ವೈವಿಧ್ಯಪೂರ್ಣವಾದಂಥ ನಾಡು. ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಂಡುಕೊಂಡಿದೆ. ವೃತ್ತಿ ಆಧಾರಿತವಾಗಿ ರೂಪುಗೊಂಡ ಅನೇಕ ಸಮುದಾಯ ಸಮಾಜಗಳು ತಮ್ಮ ಅಸ್ತಿತ್ವ ಕಂಡುಕೊಂಡಿವೆ. ಈ ಬಗೆಯ ಸಮಾಜಗಳಲ್ಲಿ ಬಣಜಿಗ ಸಮಾಜವು ಒಂದು. ಕರ್ನಾಟಕ ಚರಿತ್ರೆ ಮತ್ತು ಸಂಸ್ಕೃತಿ ಬೆಳೆಸುವಲ್ಲಿ ಲಿಂಗಾಯತ ಸಮುದಾಯದ ಕೊಡುಗೆ ಅಪಾರವಾಗಿದೆ. ಶ್ರಮ ಸಂಸ್ಕೃತಿಯ ಭಾಗವಾಗಿ ವ್ಯಾಪಾರ ವೃತ್ತಿಯನ್ನು ನಂಬಿದ ನಂಬಿಗಸ್ತರಲ್ಲಿ ಬಣಜಿಗ ಸಮಾಜ ಮೇಲ್ಪಂಕ್ತಿಯಲ್ಲಿದೆ. ಬಸವಣ್ಣನೇ ಹೇಳುವ ಹಾಗೆ ಕಾಣಿಯ ಸೋಲ ಅರ್ಧ ಕಾಣಿಯ ಗೆಲ್ಲ ಎಂಬುದು ವ್ಯಾಪಾರದ ಮಹತ್ವ, ಸಾತ್ವಿಕತೆ ಹಾಗೂ ಕೊಡುಕೊಳ್ಳುವವನ ಪ್ರಾಮಾಣಿಕತೆಯನ್ನು ಹೇಳುತ್ತದೆ. ನಡೆಯಬೇಕಾದುದು ಮುಖ್ಯ ಧರ್ಮ. ಈ ಹಿನ್ನೆಲೆಯ ಸಮಾಜ ಕಾಲ ಬದಲಾದಂತೆ ಬೇರೆ ಬೇರೆ ವೃತ್ತಿ ಆರಂಭಿಸಿದೆ. ಅಂತೆಯೇ ರಾಜಕೀಯ ಕ್ಷೇತ್ರಕ್ಕೆ ಅನೇಕ ಮುತ್ಸದ್ದಿಗಳನ್ನು ಕೊಟ್ಟಿದೆ. ಸಾಹಿತ್ಯ ಸಂಸ್ಕೃತಿಗೂ ಡಾಕ್ಟರ್ ಎಂ ಕಲಬುರ್ಗಿಯಂತಹ ಶ್ರೇಷ್ಠ ದರ್ಜೆಯ ವಿದ್ವಾಂಸರನ್ನು ನಾಡಿಗೆ ನೀಡಿದೆ. ಜುಲೈ 21ರಂದು ಮಕ್ಕಳ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ. ಇದೊಂದು ಮಕ್ಕಳನ್ನು ಪ್ರೋತ್ಸಾಹಿಸುವ, ಪ್ರತಿಭೆಯನ್ನು ಗುರುತಿಸುವ, ಅವರನ್ನು ಕ್ರಿಯಾಶೀಲರನ್ನಾಗಿ ಮಾಡುವ ಉದ್ದೇಶದಿಂದ ನಡೆಯುವ ದಾರಿದೀಪದ ಕಾರ್ಯಕ್ರಮ ಹಾಗೂ ಅನೇಕ ವರ್ಷಗಳಲ್ಲಿ ಸಮಾಜ ಸೇವೆ ಗೈದ ಹಿರಿಯರಿಗೆ ಗೌರವಿಸುವ ಒಂದು ಸನ್ಮಾನದ ಕಾರ್ಯಕ್ರಮ. ಹೂವಿನ ಹಡಗಲಿಯ ತಾಲೂಕಾ ಬಣಜಿಗ ಸಮುದಾಯ ಆ ಸಮಾಜ ಹಮ್ಮಿಕೊಂಡಿರುವ ಈ ಅಪರೂಪದ ಕಾರ್ಯಕ್ರಮದಲ್ಲಿ ನಾಡಿನ ಪೂಜ್ಯರು, ರಾಜಕೀಯ ಧುರೀಣರು, ಸಮಾಜದ ಬಹುತೇಕರು ಪಾಲ್ಗೊಳ್ಳುತ್ತಾರೆ.
ಆದ್ದರಿಂದ ತಾವುಗಳು ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ, ಹಾರೈಸಿ. ಬಣಜಿಗ ಸಮಾಜದ ಶರಣ ಬಂಧುಗಳಿಗೆ ಶರಣಾರ್ಥಿ. ನಾನು ಹೂವಿನಡಗಲಿ ಬಣಜಿಗ ಕ್ಷೇತ್ರ ಸಂಘದ ಅಧ್ಯಕ್ಷ ಉಮೇಶ್ ಮುಂಡವಾಡ ಇದ್ದು, ಇದೇ ತಿಂಗಳ 21/7/2024 ಭಾನುವಾರ ಇಲ್ಲಿ ಹಡಲಿನ ಶಾಂತವೀರ ಸಮುದಾಯ ಭವನದಲ್ಲಿ ನಮ್ಮ ತಾಲೂಕು ಬಣಜಿಗ ಕ್ಷೇತ್ರದ ಘಟಕದ ವತಿಯಿಂದ ಹಾಗೂ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ನಮ್ಮ ಬಣಜಿಗ ಸಮಾಜದ ಕಣ್ಮಣಿಯಾದ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಆಗಮಿಸಲಿದ್ದು, ಈ ನಮ್ಮ ಬಣಜಿಗ ಸಮಾಜದಿಂದ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಂಥ 7 ಜನ ಬಣಜಿಗ ಮುಖ್ಯಮಂತ್ರಿಗಳಲ್ಲಿ ಈ ಜಗದೀಶ್ ಶೆಟ್ಟರ್ ಸರ್ ಅವರು ಇದ್ದು, ನಮ್ಮ ಸಮಾಜದಿಂದ ಅತ್ಯಂತ ದಕ್ಷ ಮತ್ತು ಪ್ರಾಮಾಣಿಕರಾದಂಥ 7 ಜನ ಮುಖ್ಯಮಂತ್ರಿಗಳನ್ನು ನಾವು ರಾಜ್ಯಕ್ಕೆ ಕೊಟ್ಟಿದ್ದು, ಅದರ ಜೊತೆಗೆ ಒಬ್ಬ ಉಪರಾಷ್ಟ್ರಪತಿ ಬಿ ಡಿ ಜಗದೀಶ್ ಸರ್ ಅವರು ಕೂಡ ನಮ್ಮ ಬಣಜಿಗ ಸಮಾಜದಿಂದ ಕರ್ನಾಟಕದಿಂದ ಕೊಟ್ಟಿದ್ದು, ಎಲ್ಲ ಮುಖಂಡರು ಕೂಡ ಇವತ್ತು ದಕ್ಷ ಮತ್ತು ಪ್ರಾಮಾಣಿಕ ಹೆಸರು ತೆಗೆದುಕೊಂಡಿದ್ದು, ನಮ್ಮ ತಾಲೂಕಿನಿಂದ ಕೂಡ ಇಬ್ಬರನ್ನು ನಮ್ಮ ಸಮಾಜದ ಶಾಸಕರನ್ನಾಗಿ ಕೊಟ್ಟಿರುತ್ತೇವೆ. ಅವರು ಕೂಡ ಅಂಗಡಿ ಚನ್ನಬಸಪ್ಪ ಮತ್ತು ಚಟ್ರಿಕಿ ಅಂದಾನಪ್ಪ ಇವರು ಅಗದಿ ದಕ್ಷ ಮತ್ತು ಸರಳ ವ್ಯಕ್ತಿಗಳಾಗಿದ್ದು, ಅವರ ಒಂದು ಅಧಿಕಾರಾವಧಿಯಲ್ಲಿ ಒಳ್ಳೆಯ ಕೆಲಸಗಳು ಕೂಡ ಮಾಡಿರ್ತಾರೆ, ಸಾಕಷ್ಟು ಹೆಸರನ್ನು ಮಾಡಿರ್ತಾರೆ. ಇವತ್ತಿನ ಈ ಒಂದು ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಕಾರ್ಯಕ್ರಮಕ್ಕೆ ನಮ್ಮ ಬಳ್ಳಾರಿ ಜಿಲ್ಲೆಯ ಉಳಿದ ತಾಲೂಕಿನ ಎಲ್ಲ ಬಣಜಿಗ ಸಮಾಜದ ಮುಖಂಡರು ಆಗಮಿಸಲಿದ್ದು, ಹೆಚ್ಚಾಗಿ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಬಣಜಿಗ ಬಂಧುಗಳು ಆಗಮಿಸಿ ಈ ಒಂದು ಸಮಾರಂಭವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕಂತ ನಮ್ಮಲ್ಲಿ ತಾಲೂಕಿನ ಎಲ್ಲ ಬಣಜಿಗ ಬಂಧುಗಳಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಮಸ್ಕಾರ. ಆತ್ಮೀಯ ಬಣಜಿಗ ಸಮಾಜದ ಬಂಧುಗಳಿಗೆ ನಮಸ್ಕಾರಗಳು. 21/7/2024 ಭಾನುವಾರ ಮಕ್ಕಳ ಪ್ರತಿಭಾ ಪುರಸ್ಕಾರ ಹಾಗೂ ನಮ್ಮ ಸಮಾಜದ ಅನೇಕ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಸಕ್ರಿಯವಾಗಿ ತಾಲೂಕಿನ ಎಲ್ಲ ಬಾಂಧವರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹೂವಿನ ಹಡಗಲಿಯ ಗವಿಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ಶ್ರೀಮನ್ನಿಪ್ರ ಹಿರಿಶಾಂತವೀರ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಬಾಂಧವರಾಗಿರ್ತಕ್ಕಂಥ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂಸದರಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಸಾಹೇಬರು ಇವರು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೂ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಕೃಷ್ಣ ನಾಯ್ಕ ಜನಪ್ರಿಯ ಶಾಸಕರು ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸಕ್ರಿಯವಾಗಿ ಎಲ್ಲ ಬಣಜಿಗ ಸಮಾಜದ ಬಾಂಧವರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ, ಇದೇ ಸಂದರ್ಭದಲ್ಲಿ ಯುವ ಘಟಕ ಕೂಡ ಆ ಕಾರ್ಯಕ್ರಮದ ಕೂಡ ತಮ್ಮ ಆಶೀರ್ವಾದ ಕೂಡ ಇರಲಿ ಅಂತ ಹೇಳಿ ನನ್ನ 2 ಮಾತುಗಳಿಗೆ ಬಸವಲಿಂಗಾಯ ನಮಃ. ಎಲ್ಲ ಬಣಜಿಗ ಬಂಧುಗಳಿಗೆ ಶರಣಾರ್ಥಿಗಳನ್ನು ಹೇಳ್ತಾ, ತಾಲೂಕು ಮಟ್ಟದ ಬಣಜಿಗ ಸಮಾಜದ ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇದೇ ದಿನಾಂಕ 21/7/2024 ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಶ್ರೀ ಶಿವಶಾಂತವೀರ ಸಮುದಾಯ ಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಣಜಿಗ ಸಮಾಜದ ಹೂವಿನ ಹಡಗಲಿ ಬಣಜಿಗ ಸಮಾಜದ ಬಾಂಧವರೆಲ್ಲರೂ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಪೂಜ್ಯರ ಸಾನ್ನಿಧ್ಯದಲ್ಲಿ ಹಾಗೂ ಗಣ್ಯಮಾನ್ಯರ ಒಂದು ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಹಾಗಾಗಿ ಎಲ್ಲ ತಾಲೂಕು ಮಟ್ಟದ ಬಣಜಿಗ ಸಮಾಜದವರು ಹಾಗೂ ಹೂವಿನ ಹಡಗಲಿ ಬಣಜಿಗ ಸಮಾಜದ ಮಹಿಳೆಯರು, ಪುರುಷರು ಎಲ್ಲರೂ ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿದೆ. ಹಾಗಾಗಿ ನಮ್ಮ ಬಣಜಿಗ ಸಮಾಜದವರು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸದೃಢರಾಗಬೇಕಾಗಿದೆ. ಹಾಗಾಗಿ ಇಂಥ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಪ್ರತಿಭಾ ಪುರಸ್ಕಾರ, ಪ್ರತಿಭೆಗೆ ಇಲ್ಲಿ ಸತ್ಕಾರ.